ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು 5ನೇ ದಿನ. ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಹೋಯಿತು, ನಾನು ಯಾವುದ್ಯಾವುದೆಲ್ಲ ಎಕ್ಸಸೈಸ್ ಮಾಡಿದೆ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಖಂಡಿತ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೂಡ ಮಾಡಿ. ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋತಿದ್ದೀರಾ, ಇಲ್ಲ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ನಾನಿವತ್ತು ಚಿಯಾ ಸೀಡ್ಸ್ನ ವಾಟ್ರ್ ತೊಗೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. 1 ಗ್ಲಾಸಷ್ಟು ಬಿಸಿನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಹಾಗೆ ನಾನು 1 ಸ್ಪೂನಷ್ಟು ಚಿಯಾ ಸೀಡ್ಸ್ ತೊಗೋತೀನಿ. ಅದನ್ನು ಬಿಸಿನೀರು ಹಾಕ್ಬಿಟ್ಟು ನಿಮಗೆ ಬೇಕು ಅಂದರೆ ನೀವು ಲೆಮನ್ ಕೂಡ ಹಾಕೋಬೋದು, ಹನಿ ಕೂಡ ಹಾಕೋಬೋದು. ನಾನು ಬರೀ ಲೆಮನ್ ಮಾತ್ರ ತೊಗೋತಾ ಇದ್ದೀನಿ. ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಟ್ಬಿಡಿ. ಅದು ಆಮೇಲೆ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು. ಅದು ಆದಮೇಲೆ ಚೆನ್ನಾಗಿ ನೆಂದಿದ ಮೇಲೆ ಚಿಯಾ ಸೀಡ್ಸು ಆಮೇಲೆ ನೀವು ತೊಗೋಬೋದು. ನಾನು ಇದನ್ನು ಇವಾಗ ಬಿಸಿನೀರು ಹಾಕಿ ಒಂದು 5 ನಿಮಿಷ ಒಂದು ಹಾಫ್ ಲೆಮನ್ನು ಕೂಡ ಹಾಕಿ ಎತ್ತಿಟ್ಬಿಡ್ತೀನಿ. ಇದನ್ನು ನಾನು ಆಲ್ಮೋಸ್ಟ್ ಬೆಳಿಗ್ಗೆ 7:30 8 ಗಂಟೆ ಒಳಗಡೆ ತೊಗೋತಾ ಇದ್ದೀನಿ. ಏಕೆಂದರೆ ನಾನು ಕೂಡ ವಾಕಿಂಗ್ ಹೋಗಬೇಕು. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ 1 ಗ್ಲಾಸಷ್ಟು ಬಿಸಿನೀರು ಕೂಡ ಕುಡಿದಿದ್ದೀನಿ. ನಾನು ಒಂದು 6:30 7 o'clock ಒಳಗಡೆ ನಾನು 1 ಗ್ಲಾಸ್ ಬಿಸಿನೀರು ಕೂಡ ಕುಡಿದಿದ್ದೀನಿ. ಅದಾದಮೇಲೆ ಇವಾಗ ನಾನು ಇದನ್ನು ಡಿಟಾಕ್ಸಿಂಗ್ ತೊಗೋತಾ ಇದ್ದೀನಿ. ನಾನು ಬೆಳಿಗ್ಗೆ ನನಗೆ ಬೇಗ ಕೆಲಸ ಆಗಬೇಕು ಅಂತಂದರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಸ್ನಾನ ಎಲ್ಲ ಪೂಜೆ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಂದು ಡಯಟ್ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ಯಾಕಂದರೆ ನನಗೆ ಕೆಲಸಗಳು ಇತ್ತಂದರೆ ನಾನು ಡಯಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಡೈಲಿ ನಾನು ಒಂದು 5 ಗಂಟೆಗೆ ಎದ್ದುಬಿಡ್ತೀನಿ. 5 ಗಂಟೆಗೆ ಎದ್ದು ಮನೆ ಎಲ್ಲ ಕೆಲಸ ಮಾಡಿಕೊಂಡು ಒಂದು ಆಲ್ಮೋಸ್ಟ್ 7 o'clock ಒಳಗಡೆ ನಾನು ಎಲ್ಲ ಸ್ನಾನ ಪೂಜೆ ಎಲ್ಲನೂ ಫಿನಿಷ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಅದು ಎಲ್ಲ ಆದಾಗ ನಮಗೆ ಬೇಗ ಕೆಲಸಗಳು ಕೂಡ ಬೇಗ ಆಗುತ್ತೆ. ಬೆಳಿಗ್ಗೆ ನಾವು ಎಷ್ಟು ಬೇಗ ಎದ್ದೇಳ್ತೀವಿ ಇಡೀ ದಿನ ನಮಗೆ ಕೆಲಸಗಳು ಬೇಗನೆ ಆಗುತ್ತೆ. ನಮ್ಮದು ಬೆಳಿಗ್ಗೆ ನಾವು ಲೇಟಾಗಿ ಎದ್ದಾಗ ಎಲ್ಲ ಕೆಲಸನೂ ಲೇಟ್ ಆಗ್ತಾನೆ ಹೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಆದಷ್ಟು ಬೆಳಿಗ್ಗೆ ಬೇಗ ಎದ್ದೇಳಿ. ಮಿನಿಮಮ್ ಅಂದರೂ 5:30 ಒಳಗಡೆ ಎದ್ಬಿಡಿ. ಅಂದಾಗ ನಾವು ಬೆಳಿಗ್ಗೆ ಬೇಗ ಎದ್ದಾಗ ಇಡೀ ದಿನ ನಮ್ಮ ಕೆಲಸನೂ ಕೂಡ ಬೇಗ ಆಗುತ್ತೆ. ನಾವು ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ನಾನು ಕೂಡ ಮೊದಲೆಲ್ಲ ಲೇಸಿಯಾಗಿ ಯಾವಾಗ ಬೇಕು ಆವಾಗ ಎದ್ದೇಳ್ತಾ ಇದ್ದೆ. ಯಾವಾಗ ಟೈಮ್ ಸಿಗುತ್ತೆ ಆವಾಗ ತಿಂಡಿ ಮಾಡ್ಕೊಳ್ಳೋದು, ಯಾವಾಗ ಫ್ರೀ ಇರುತ್ತೆ ಆವಾಗ ಕೆಲಸ ಮಾಡೋದು, ತುಂಬ ಲೇಸಿಯಾಗಿ ಇದ್ದೆ. ಬಟ್ ಇವಾಗ ಆ ಥರ ಎಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಲೈಫಲ್ಲಿ. ನೀವು ಕೂಡ ಈ ಥರ ಚೇಂಜಸ್ ಮಾಡಿಕೊಂಡಾಗ ನಿಮಗೆ ವೆಯ್ಟ್ ಲಾಸು ಕೂಡ ಮಾಡ್ಕೋಬೋದು. ನೀವು ಇಡೀ ದಿನ ಹೆಲ್ದಿಯಾಗಿ ಕೂಡ ಇರ್ಬೋದು. ನೀವು ಬೇಗ ಎದ್ದಾಗ ನಿಮ್ಮ ಕೆಲಸನೂ ಕೂಡ ಬೇಗ ಆದಾಗ ನಿಮ್ಗೆ ಏನು ಅನಿಸುತ್ತೆ, ಕೆಲಸ ಜಾಸ್ತಿ ಇದೆ ಅಂತ ಅನಿಸಲ್ಲ. ಲೇಟಾಗಿ ಎದ್ದಾಗ ಏನಾಗುತ್ತೆ ಗೊತ್ತಾ, ಅಯ್ಯೋ ಇನ್ನೂ ಕೆಲಸ ಮುಗಿತಾನೇ ಇಲ್ಲಲ್ವಾ ಅಂತ ಫೀಲ್ ಆಗುತ್ತೆ. ಆ ಥರ ಏನೂ ಆಗಲ್ಲ. ಬೇಗ ಎದ್ದಾಗ ಏನಾಗುತ್ತೆ, ಬೇಗ ಕೆಲಸಗಳು ಮುಗಿದು ಹೋಗುತ್ತಲ್ವ, ಆವಾಗ ನೀವು ಇಡೀ ದಿನ ಕೂಡ ಫ್ರೀ ಆಗಿರ್ತೀರ. ನಿಮಗೋಸ್ಕರ ನೀವು ಟೈಮು ಕೊಡ್ಬೋದು, ಹಾಗೆ ವಾಕಿಂಗು ಹೋಗ್ಬೋದು, ಎಕ್ಸಸೈಸು ಕೂಡ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಹೇಳೋದು, ನಾನು ಬೆಳಿಗ್ಗೆ 8 ಗಂಟೆಗೆ ವಾಕಿಂಗ್ ಬರ್ತೀನಿ ಅಲ್ವಾ, ಅಷ್ಟೊತ್ತಿಗೆ ನಾನು ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿ ಮನೆಯೆಲ್ಲ ಕೆಲಸ ಕೂಡ ಮಾಡಿಕೊಂಡು ಮಕ್ಕಳಿಗೆ ತಿಂಡಿ ಕೂಡ ಮಾಡಿ ಇಟ್ಬಿಟ್ಟು ನಾನು 8 ಗಂಟೆ 8:30 ಒಂದೊಂದು ಸರಿ 8:30 ಕೂಡ ಆಗುತ್ತೆ. ಕೆಲಸ ಸ್ವಲ್ಪ ಟಿಫನ್ ಏನಾದರೂ ಜಾಸ್ತಿ ಮಾಡೋದಿದ್ದಾಗ, ಇಡ್ಲಿ ಈ ಥರ ದೋಸೆ ಮಾಡಿದ ದಿನ ಸ್ವಲ್ಪ ಲೇಟ್ ಆಗುತ್ತೆ. ಆವಾಗ ಆಲ್ಮೋಸ್ಟ್ 8:30 ಆದರೂ ಪರವಾಗಿಲ್ಲ, ನಾನು 8:30 9:30 ಆದರೂ ವಾಕಿಂಗ್ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟೆ ನಾನು ತಿಂಡಿ ತಿನ್ನೋದು. ಅಲ್ಲಿವರೆಗೂ ನಾನು ಎಷ್ಟೊತ್ತಿಗಾದರೂ ನನಗೆ ಬೆಳಿಗ್ಗೆ ಕೆಲಸಗಳು ಬೇಗನೆ ಆಗುತ್ತಲ್ವ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಇವಾಗ ನಾನು ವಾಕಿಂಗ್ ಕೂಡ ಹೋಗ್ಬಿಟ್ಟು ಬಂದೆ. ಇವಾಗ ವಾಕಿಂಗ್ ಮಾಡ್ಕೊಂಡು ಬಂದಾದಮೇಲೆ ಬೆಳಗ್ಗೆಗೆ ನಾನು ತಿಂಡಿಗೆ ಇವತ್ತು ಫ್ರೂಟ್ಸ್ದು ಸಲಾಡ್ ಮಾಡ್ಕೋತಾ ಇದ್ದೀನಿ. ನಾನು ಒಂದು ಪಪ್ಪಾಯ ತೊಗೊಂಡಿದ್ದೀನಿ, ಅಂದರೆ ಒಂದು ಹಾಫ್ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ದೊಡ್ಡ ಸೈಜೇ ಹಾಫ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1/2 ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ, ಹಾಗೆ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ, ಹಾಗೆ ಮತ್ತು ಅಗಸೆ ಬೀಜನೂ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಬರುತ್ತೆ ಅದನ್ನು ಕೂಡ. ಎಲ್ಲನೂ ನಾನು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಒಂದು ಬನಾನ ಕೂಡ ಇವಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಡಿದ್ದೀನಿ, ಅಂದರೆ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಅದು ಬ್ಲ್ಯಾಕ್ ಕಲರು ಮತ್ತು ಯೆಲ್ಲೋ ಕಲರ್ ಬರುತ್ತಲ್ಲ, ಅದನ್ನು ಎರಡು ಕೂಡ ಒಂದು ಸ್ಪೂನಷ್ಟು ಎರಡು ಮಿಕ್ಸ್ ಮಾಡ್ಕೊಂಡು 1 ಸ್ಪೂನ್ ಅಂದರೆ ಒಂದು 5 ರಿಂದ 6 ತೊಗೋಬೋದು ನೀವು.
ಅದನ್ನು ತೊಗೊಂಡಿದ್ದೀನಿ. ಅದು ಆದಮೇಲೆ ನಾನು ಬ್ರೇಕ್ಫಾಸ್ಟು ಕೂಡ ಆಲ್ಮೋಸ್ಟ್ 10 ಗಂಟೆ ಒಳಗಡೆ 9 ಗಂಟೆ ಮೇಲೆ ಅರ್ಧ ಗಂಟೆ ಟೈಮಲ್ಲಿ ನಾನು ಬ್ರೇಕ್ಫಾಸ್ಟು ಕೂಡ ಮುಗಿಸ್ಕೊಂಡು ಬಿಡ್ತೀನಿ. ನಾನು ಮಧ್ಯಾಹ್ನ ಊಟನ ನಾನು ಮೊನ್ನೆ ದಿನ ಏನು ಚಿಕನ್ ಮಾಡಿದ್ನಲ್ವ ನಿನ್ನೆನೇ, ಆ ಚಿಕನ್ನು ಕೂಡ ಸ್ವಲ್ಪ ಇತ್ತು. ಅದನ್ನೇ ನಾನು ಮಧ್ಯಾಹ್ನ ಊಟಕ್ಕೆ ಚಿಕನ್ ತೊಗೊಂಡಿದ್ದೀನಿ. ಹಾಗೆ 2 ಚಪಾತಿ ತೊಗೊಂಡಿದ್ದೀನಿ. ಹಾಗೆ ನಾನು ನೀವು ಬೇಕಂದರೆ ನೀವು ಇದಕ್ಕೆ ಸಲಾಡು ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ಸಲಾಡ್ ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟು. ನಂದು 1 ವೀಕಿಂದ ಸ್ವಲ್ಪ ಹಲ್ಲು ಪೇಯ್ನ್ ಇದೆ ನಂದು. ಅದಕ್ಕೋಸ್ಕರ ಜಾಸ್ತಿ ಈ ಥರ ಹಾರ್ಡ್ ಇರೋದು ಸೌತೆಕಾಯಿ ಆಯಿತು, ಕ್ಯಾರೆಟ್ ಆಯಿತು ಅದನ್ನು ತಿನ್ನೋಕ್ಕಾಗಲ್ಲ ನನಗೆ. ಅದಕ್ಕೋಸ್ಕರ ನಾನು ಸೌತೆಕಾಯಿ ಮತ್ತು ಕ್ಯಾರೆಟನ್ನು ತೋರಿಸ್ತಾ ಇಲ್ಲ ನಿಮಗೆ. ನಾನು ತೊಗೋತಾ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇಲ್ಲ. ನೀವು ಬೇಕಾದರೆ ಸಲಾಡ್ ಆ್ಯಡ್ ಮಾಡ್ಕೋಬೋದು. ನನಗೆ ತುಂಬ ಪೇಯ್ನ್ ಇದೆ. ನಾನು ಕೂಡ ಡಾಕ್ಟ್ರ್ ಹತ್ರ ಹೋಗೋಕ್ಕಾಗ್ತಾಯಿಲ್ಲ. ಬಟ್ ಅದು ಪೇಯ್ನ್ ಇರೋದ್ರಿಂದ ನನಗೆ ಯಾವುದು ಹಾರ್ಡಾಗಿರೋದನ್ನು ತಿನ್ನೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಿಲ್ಲ ಅದರಲ್ಲಿ. ನೀವು ಬೇಕಾದರೆ ಖಂಡಿತ ನೀವು ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ನೀವು ಈ ಥರ ಒಂದು ಹಾಫ್ ಸೌತೆಕಾಯಿ, ಹಾಫ್ ಕ್ಯಾರೆಟ್ ಈ ಥರ ತೊಗೋಬೋದು. ಅದು ಆದಮೇಲೆ ನಾನು ಸಾಯಂಕಾಲ ಬ್ಲ್ಯಾಕ್ ಕಾಫಿ ಕೂಡ ಕುಡ್ದಿದ್ದೀನಿ. ಅದಕ್ಕೆ ನಾನೇನು ಶುಗರು, ಹಾಲು ಏನೂ ಹಾಕ್ಕೊಂಡಿಲ್ಲ. ಅದು ಆದಮೇಲೆ ಒಂದು 6 5:30 6 ನಾನು ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ನಾನು ಒಂದು ಅರ್ಧ ಗಂಟೆ 40 ನಿಮಿಷ ಈ ಥರ ಅಂತೂ ಮಾಡ್ತೀನಿ. ನಾನು ಫಸ್ಟಿಗೆ ನಾರ್ಮಲ್ಲಾಗಿ ಸ್ಟಾರ್ಟ್ ಮಾಡ್ತೀನಿ ಎಕ್ಸಸೈಸು. ಆಮೇಲೆ ಸ್ವಲ್ಪ ಹೆವಿಯಾಗಿ ಮಾಡ್ಕೊಂಡು ಹೋಗ್ತೀನಿ. ನಾನು ಎಲ್ಲ ಎಕ್ಸಸೈಸು ಫಸ್ಟಿಗೆ ನಾನು ಬರೀ 10-20ವರೆಗೂ ಮಾತ್ರ ಮಾಡ್ತಾಯಿದ್ದೆ, ಕೌಂಟ್ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಇನ್ಕ್ರೀಸ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ಕೂಡ 1 ವೀಕ್ ಆಯಿತು ಎಕ್ಸಸೈಸ್ ಅಷ್ಟೇ. ಯಾಕಂದರೆ ನಾನು ಫಸ್ಟಿಗೆ ಸ್ವಲ್ಪ 1 ವೀಕ್ ಬರೀ ವಾಕಿಂಗ್ ಮಾತ್ರ ಮಾಡಿದೆ. ಆಮೇಲೆ ವಾಕಿಂಗ್ ಎರಡೂ ಒಂದೇ ಸಾರಿ ಸ್ಟಾರ್ಟ್ ಮಾಡಿದರೆ ತುಂಬ ಪೇಯ್ನ್ ಆಗುತ್ತೆ ಅಂತ ನಾನು ಏನು ಮಾಡಿದೆ, ಫಸ್ಟಿಗೆ ನಾನು 1 ವೀಕ್ ವಾಕ್ ಮಾಡಿದ್ದೀನಿ. ಸೆಕೆಂಡ್ ವೀಕಿಂದ ನಾನು ಏನು ಮಾಡಿದ್ದೀನಿ, ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ನಾನು ನಾರ್ಮಲ್ ಎಕ್ಸಸೈಸ್ ತೊಗೊಂಡಿದ್ದೀನಿ ಫಸ್ಟಿಗೆ. ಆಮೇಲೆ ಹೆವಿಯಾಗಿ ನನಗೆ ಯಾವ ಥರ ಪೇಯ್ನ್ ಆಗುತ್ತೋ ಅದನ್ನು ನೋಡಿಕೊಂಡು ನಾನು ಹೆವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಯಾವುದು ಗೊತ್ತಿದೆ ನಾನು ಕೂಡ ಎಕ್ಸಸೈಸನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಕೆಲವೊಂದು ನನಗೆ ಯಾವ ಥರ ಬೆಲ್ಲಿ ಫ್ಯಾಟ್ ಸ್ವಲ್ಪ ನನಗೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಅದಕ್ಕೆ ಏನು ಯೂಸ್ ಆಗುತ್ತೆ ಅದು ವೆಯ್ಟ್ ಲಾಸ್ ಆಗೋಕ್ಕೋಸ್ಕರ ನಾನು ಜಾಸ್ತಿ ಹೊಟ್ಟೆಗೆ ಭಾಗಕ್ಕೆ ಮತ್ತು ಸೈಡ್ ಭಾಗಕ್ಕೆ ಮಾತ್ರ ನಾನು ಎಕ್ಸಸೈಸನ್ನು ಜಾಸ್ತಿ ಮಾಡ್ತೀನಿ. ನಾನು ಮಾಡೋ ಎಕ್ಸಸೈಸು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಜಾಸ್ತಿ ಹೊಟ್ಟೆ ಭಾಗ ಮತ್ತು ಸುತ್ತಲೂ ಹೊಟ್ಟೆ ಭಾಗ ಸುತ್ತಲೂ ಏನಿರುತ್ತಲ್ಲ ಸೊಂಟದ ಭಾಗ, ಅದಕ್ಕೆ ನಾನು ವೆಯ್ಟ್ ಲಾಸ್ ಆಗೋ ಥರ ಎಕ್ಸಸೈಸನ್ನು ಮಾಡ್ಕೊಂಡು ಹೋಗ್ತೀನಿ. ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತೀನಿ. ಕರೆಕ್ಟಾಗಿ ನಾನು ಮಾಡೋದು ಅಂದರೆ ಒಂದು ಅರ್ಧ ಗಂಟೆ. ಪ್ರತಿಯೊಂದು ಎಕ್ಸಸೈಸ್ ಮಾಡಿದ ಮೇಲೆ ನೀವು ಒಂದು 10 ಸೆಕೆಂಡ್ ರೆಸ್ಟ್ ಮಾಡಬೇಕು. ಅಂದ ತಕ್ಷಣವೇ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು 10 ಸೆಕೆಂಡ್ ಕೌಂಟ್ ಮಾಡ್ಕೊಳ್ಳಿ. 1ರಿಂದ 10ರವರೆಗೂ ಕೌಂಟ್ ಮಾಡ್ಕೊಳ್ಳಿ. ಅದು ಆದಮೇಲೆ ನೀವು ನೆಕ್ಸ್ಟ್ ಎಕ್ಸಸೈಸ್ನ ನೀವು ಸ್ಟಾರ್ಟ್ ಮಾಡಿ. ಈ ಥರ ಎಕ್ಸಸೈಸ್ ಮಾಡೋದು ಕೂಡ ನಿಮಗೆ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಬರೀ ನಾವು ಡಯಟ್ ಒಂದೇ ಮಾಡ್ಕೊಂಡು ಹೋದರೆ ನಮಗೆ ವೆಯ್ಟ್ ಲಾಸ್ ಆಗಲ್ಲ. ಆದ್ರೂ ಕೂಡ ನಮಗೆ ಸ್ಕಿನ್ನು ತುಂಬ ಲೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಎಕ್ಸಸೈಸು ಕೂಡ ವಾಕಿಂಗು ಕೂಡ ಮಾಡಿದಾಗ ನಮ್ಮದು ವೆಯ್ಟ್ ಲಾಸು ಪರ್ಫೆಕ್ಟಾಗಿ ನೀಟಾಗಿ ಹೆಲ್ದಿಯಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇದನ್ನು ನಾನು ನಾವು 1 ಮಂತಲ್ಲಿ 1-3 kgs ವೆಯ್ಟ್ ಲಾಸ್ ಆದರೂ ಪರವಾಗಿಲ್ಲ, ಇಲ್ಲ ಅದು 1 kg ವೆಯ್ಟ್ ಲಾಸ್ ಆದರೂ ಪರವಾಗಿಲ್ಲ. ಆರಾಮಾಗಿ ನಾವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊತೀವಿ ಅಲ್ವಾ, ಅದು ನಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗೋಲ್ಲ. ನಮ್ಮ ಬಾಡಿಯಲ್ಲಿ ಯಾವುದೋ ಹೆಲ್ತ್ ಪ್ರಾಬ್ಲಮ್ ಆಯಿತು, ಯಾವುದೇ ರೀತಿಯಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೋಸ್ಕರ ನಾವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ನನಗೆ ಎಷ್ಟು ಗೊತ್ತಿದೆ ನಾನು ಅಷ್ಟು ಮಾತ್ರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಒಂದು 4ರಿಂದ 5 ನಿಮಿಷ ಮಾತ್ರ ನಾನು ನಿಮಗೆ ಎಕ್ಸಸೈಸನ್ನು ತೋರಿಸೋದು. ಯಾಕೆಂದರೆ ನಾನು ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತೀನಿ, ಅದನ್ನು ಫುಲ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಡೈಲಿ ಸ್ವಲ್ಪನೇ ಮಾತ್ರ ನಾನು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆಂದರೆ ಫುಲ್ 1 ಅವರ್ 2 ಅವರ್ ಆಗಿಬಿಡುತ್ತೆ ವಿಡಿಯೋ ಫುಲ್. ಅಷ್ಟಾದರೆ ನಿಮಗೂ ಕೂಡ ನೋಡೋಕ್ಕೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಥರ ಕಂಟಿನ್ಯೂ ಮಾಡಿ. ನೀವು ಕೂಡ ಏನಾದರೂ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀರಾ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಸ್ಟಾರ್ಟ್ ಮಾಡಿ. ಯಾರೆಲ್ಲ ತುಂಬ ವೆಯ್ಟ್ ಇರ್ತೀರಾ, 2 ದಿನ ಸ್ಟಾರ್ಟ್ ಮಾಡ್ತೀರಾ ಆಮೇಲೆ ಸ್ಟಾಪ್ ಮಾಡಿಬಿಡ್ತೀರಾ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಗೆ ತುಂಬ ಬೋರ್ ಹೊಡೆಯುತ್ತೆ ಅನ್ನೋಕ್ಕಿಂತ ತುಂಬ ಲೇಝಿ ಆಗ್ತೀವಿ ನಾವು. ಅಯ್ಯೋ ತಿನ್ನಬೇಕಲ್ಲ, ಅಯ್ಯೋ ಎಕ್ಸಸೈಸ್ ಮಾಡಬೇಕಲ್ಲ, ಆಮೇಲೆ ಮಾಡಿದ್ರಾಯ್ತು, ಇನ್ನೊಂದು ಅರ್ಧ ಗಂಟೆ ಮಾಡಿದ್ರಾಯ್ತು, ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ವಾಕಿಂಗ್ ಹೋದ್ರಾಯ್ತು, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ನಾನು ಕೂಡ ಸ್ಟಾರ್ಟಿಂಗ್ ಈ ಥರ ಎಲ್ಲ ಮಾಡಿದ್ದೀನಿ. ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರಾಯ್ತು, ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರಾಯ್ತು ಅಂದ್ಕೊಂಡು 1 ವರ್ಷವರೆಗೂ ತಳ್ಳಿದ್ದೀನಿ ನಾನು ಕೂಡ.
ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೀವು ಕೂಡ ಒಬ್ಬರನ್ನ ಮಾಡೋದು ನೋಡಿ ನಿಮಗೇನು ಆಸೆ ಬರಬೇಕು, ನೋಡಿ ಅವ್ರು ಮಾಡ್ತಾಯಿದ್ದಾರೆ, ಓ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನಿಮಗೂ ಕೂಡ ಅನ್ನಿಸ್ಬೇಕು. ಆ ಥರ ಅನ್ನಿಸ್ದಾಗ ನೀವು ಒಬ್ಬರನ್ನ ನೋಡಿ ಓ ಅವರೇ ಮಾಡ್ತಾಯಿದ್ದಾರೆ, ನಾನು ಯಾಕೆ ಮಾಡಬಾರ್ದು, ನಾನು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಾನು ಕೂಡ ಚೆನ್ನಾಗಿ ಕಾಣಿಸ್ಬೇಕು, ನಾನು ಕೂಡ ಹೆಲ್ದಿ ಆಗಿರಬೇಕಲ್ವಾ ಅಂತ ನೀವು ಕೂಡ ಅಂತ ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಆಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆವಾಗ ನಿಮ್ಮದು ಲೈಫ್ ಫುಲ್ ಚೇಂಜಸ್ ಆಗುತ್ತೆ. ನನಗೆ ಆಗಿರೋದು ಹೇಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿ, ಖಂಡಿತ ಸ್ಟಾರ್ಟ್ ಮಾಡಿ, ವರ್ಕ್ ಆಗುತ್ತೆ. ಮಧ್ಯಾಹ್ನ ನಾನು ಎಲ್ಲ ಎಕ್ಸಸೈಸ್ ಎಲ್ಲ ಆದಮೇಲೆ ಇವಾಗ ನಾನು ನೈಟ್ಗೆ ಹಾಗಲಕಾಯಿದು ಪಲ್ಯ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಒಂದು ಆನಿಯನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಹಾಗಲಕಾಯಿ ನೀವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ವ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಹಾಗಲಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೆಟೊ ಹಾಕ್ಕೊಂಡು ಅರಶಿನ ಪುಡಿ, ಹಾಗೆ ನಿಮಗೆ ಇದಕ್ಕೆ ಹಸಿಮೆಣ್ಸಿಕಾಯಿ ಬೇಕಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಗಲಕಾಯಿ ಎಲ್ಲ ಸಾಫ್ಟಾಗಿ ಬೇಯಬೇಕು. ಅದು ಆದಮೇಲೆ ನೀವು ಲಾಸ್ಟಲ್ಲಿ ಕೊತ್ತಂಬರಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಒಂದು ಚಪಾತಿ ಜೊತೆಗೆ ಹಾಗಲಕಾಯಿ ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಕೂಡ ತೊಗೋಬೋದು. ನಾನು ಕೂಡ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಹಲ್ ಪೇನ್ ಇದೆಯಲ್ಲ ಅದಕ್ಕೋಸ್ಕರ ನಾನು ತೊಗೋತಾ ಇಲ್ಲ. ಖಂಡಿತ ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ. ನಾನು ಊಟ ಒಂದು 7:30ಗೆ ಊಟ ಮಾಡಿಕೊಂಡೆ. ಅದು ಆದಮೇಲೆ ನಾನು ಒಂದು 9 ಗಂಟೆಗೆ ಇವತ್ತು ಕೂಡ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಿದ್ದೀನಿ. ನಾನು ಜೀರಿಗೆ ಮತ್ತು ಓಂಕಾಳು ಹಾಕ್ಕೊಂಡು ಒಂದು 2 ನಿಮಿಷ ಬಾಯ್ಲ್ ಮಾಡಿಕೊಂಡು ಅದನ್ನು ತೊಗೊಂಡಿದ್ದೀನಿ. ಇದನ್ನು ನಾನು 9 ಗಂಟೆಗೆ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲರಿಗೆ ಯಾವ ರೀತಿ ಹೋಯಿತು ಅಂತ. ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನನಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವುದ್ರ ಬಗ್ಗೆಯೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ.